ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ಚಾನಲ್. ನಾನು ನಿಮ್ಮನೆ ಹುಡುಗಿ ದೀಪಿಕಾ ಗೌಡ. ಇವತ್ತಿನ ಒಂದು ವ್ಲಾಗ್ ಏನಿದೆ ಅದು ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಕೊಬೋದು. ಯಾಕಪ್ಪ ಅಂತ ಅಂದರೆ ನಂದು ಸೀರೆದು ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಭಯ ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಮ್ಮ, ನನಗೆ ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ ಅನ್ನೋ ಥರ ನನಗೆ ಯಾವುದೇ ರೀತಿಯ ಸ್ಟಿಚಿಂಗ್ ಸ್ಕಿಲ್ಸ್ ಆಗಿರಲಿ ಅಥವಾ ಸ್ಟಿಚಿಂಗ್ ಬಗ್ಗೆ ನಾಲೆಡ್ಜ್ ಆಗಿರಲಿ ಏನೂ ಕೂಡ ಇಲ್ಲ. ಯಾವುದೋ ಚಿಕ್ಕ ಪುಟ್ಟ ವೀಡಿಯೋ ನೋಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಗೆ ಬ್ಲೌಸ್ನ ಸ್ಟಿಚ್ ಮಾಡಿದೆ, ಅದು ಹೇಗೆ ಬಂತು ಔಟ್ಪುಟ್ ಅಂತ ಕೊನೆಗೆ ನೀವೇ ನೋಡಿ. ಸೊ ಇನ್ನೇನು ತಡ, ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನನಗೆ ಅಕ್ಕ ಒಂದು ಪ್ರೀತಿಯಿಂದ ಸೀರೆ ಕೊಟ್ಟಿದ್ರು. ಅದನ್ನು ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಏನಾದ್ರು ಚೂರು ಎಡವಟ್ಟಾದರೆ ಹಾಳಾಗೋಗುತ್ತೆ. ಪಾಪ ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ರು ಅನ್ನೋದು ಒಂದು ಭಯ. ಬಟ್ ಅಕ್ಕ ಕೊಟ್ಟಿರೋದು ನಾನೇ ಸ್ಟಿಚ್ ಮಾಡ್ಕೊಂಡೆ ಅನ್ನೋ ಖುಷಿನೂ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನು ತುಂಬ ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿ ನಾನು ಸ್ಟಿಚ್ ಮಾಡೋದಕ್ಕೆ ಇವತ್ತು ಹೊರಟಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಅಂತೂ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂಥೇಳಿ. ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂಥೇಳಿ. ಮೊದಲಿಗೆ ನಾನಿಲ್ಲಿ ಸೀರೆದು ಬ್ಲೌಸ್ ಪೀಸ್ ಏನಿದೆ ಮೆಟೀರಿಯಲ್ ಅದನ್ನ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಬ್ಲೌಸ್ನ ಹೊಲಿತಾ ಇರೋದು. ಯಾವುದೇ ರೀತಿ ವರ್ಕ್ ಆಗಲಿ ಅಥವಾ ಡಿಸೈನ್ ಆಗಲಿ ಏನೂ ಮಾಡ್ತಾಯಿಲ್ಲ. ಸುಮ್ಮನೆ ಪ್ಲೇನಾಗಿ ಹಾಗೆ ಹೊಲಿತಾ ಇರೋದು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಕಟ್ ಮಾಡಿ 4 ಲೇಯರ್ ಬರೋ ಥರ ಮಡಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಸೇಮ್ ಕಲರ್ ನಾನು ಲೈನಿಂಗ್ ಪೀಸ್ನ ತಗೊಂಡಿದ್ದೀನಿ. ಹಾಗೆ ಗುಂಡು ಪಿನ್ನಲ್ಲಿ ಸೆಕ್ಯೂರ್ನ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ನಾವು ನೋಡ್ಕೊಬೇಕಾಗಿರೋದೇ ಈ ಕಟ್ಟಿಂಗು ಮತ್ತು ಮಾರ್ಕಿಂಗಲ್ಲಿ. ನಾನಲ್ಲಿ ಶೋಲ್ಡರು ಮತ್ತು ನೆಕ್ ಡಿಸೈನ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಡಿಸೈನ್ಸ್ ನಾನು ಬೇರೆ ಡಿಸೈನ್ನ ಮಾಡ್ಕೊತೀನಿ. ಬಟ್ ಇಲ್ಲಿ ನಾನು ರ್ಯಾಂಡಮಾಗಿ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಇಲ್ಲಿ ಸ್ವಲ್ಪ ಎಡವಿದ್ವಿ ಅಂದರೆ ಬ್ಲೌಸು ಫುಲ್ ಹಾಳಾಗೋಗುತ್ತೆ. ಸೊ ಇದು ಬೇರೆ ಅಕ್ಕ ಕೊಟ್ಟಿರೋ ಸೀರೆ ಅಂತ ಫಸ್ಟೇ ಹೇಳಿಬಿಟ್ಟಿದ್ದೀನಿ. ನಾನು ಫೋಕಸ್ ಎಲ್ಲ ಹೇಗೆ ಬರುತ್ತೋ ಅಂದ್ಕೊಂಡೇ ಇದ್ದೆ. ಬಟ್ ಹೇಗಾದರೂ ಪರವಾಗಿಲ್ಲ, ಏನೋ ಒಂದು ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು. ಸೊ ಹಾಗೆ ರ್ಯಾಂಡಮಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಫೈನಲ್ ಲುಕ್ ನೀವೇ ನೋಡೋರಂತೆ ಹೇಗೆ ಬಂದಿದೆ ಅಂತ ಹೇಳಿ. ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೀಟಾಗಿ. ಆ ಶೇಪ್ ವೈಸ್ ಕಟ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಬ್ಲೌಸ್ ಪೀಸ್ ಹಾಗೆ ಲೈನಿಂಗ್ ಪೀಸ್ನ ಸಪ್ರೇಟ್ ಎತ್ತಿಟ್ಕೊತೀನಿ, ಫ್ರಂಟು ಬ್ಯಾಕು ಅಂಥೇಳಿ. ಇವಾಗ ನಾನು ಫಸ್ಟು ಫ್ರಂಟ್ ತೊಗೋತಾ ಇದ್ದೀನಿ. ನಾನು ಏನು ಮೆಜರ್ಮೆಂಟಿಗೆ ತೊಗೊಂಡಿದ್ದೀನಿ ಬ್ಲೌಸ್ ಪೀಸು, ಅದರಲ್ಲಿ ನೆಕ್ ಶೇಪ್ನ ಎಷ್ಟು ಡೀಪ್ ಬೇಕು ನನಗೆ ನೋಡಿ ಅಳತೆ ಮಾಡಿಕೊಂಡು, ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಡೀಪ್ನ ಅಳತೆ ಮೆಜರ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅದೇ ಥರ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಇದು ಬಂದು ಫ್ರಂಟ್ ಪಟ್ಟಿ ಅಂತ ಕರಿತೀವಿ. ಇದನ್ನು ಕೂಡ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಫ್ರಂಟ್ ಮಾರ್ಕ್ ಮಾಡ್ಕೋಬೇಕು ತಕ್ಕಿಡಿಯೋದಕ್ಕೆ. ಇದನ್ನು ಕೂಡ ಮಾರ್ಕ್ ಮಾಡಿ, ಹಾಗೆ ನಾನಿಲ್ಲಿ ಬ್ಯಾಕ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೆ. ಡಿಸೈನ್ ಬೇಡ ಹಾಳಾಗೋಗುತ್ತೆ ಅಂತ ಹೇಳಿಬಿಟ್ಟು, ಯಾಕೆಂದರೆ ನನಗಿನ್ನೂ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಡಿಸೈನ್, ಸುಮ್ಮನೆ ಹಾಳಾಗೋಗ್ಬಿಟ್ರೆ ಕಷ್ಟ ಅಂತೇಳಿ ಪ್ಲೇನಾಗಿ ಹಾಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡೆ. ಅದಾದ ನಂತರ ನಾನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿದೆ. ಹಾಗೆ ಸ್ಲೀವ್ಸಲ್ಲೆಲ್ಲ ಪುಟ್ಟು ನರಿಗೆನ ಇಟ್ಟು ಹೊಲಿದೆ. ಈ ಒಂದು ಔಟ್ಫಿಟ್ ಅಂತೂ ತುಂಬ ಚೆನ್ನಾಗಿ ಬಂತು. ಈ ಒಂದು ಬ್ಲೌಸ್ ರೆಡಿ ಆಗೋದಕ್ಕೆ 2 ಅವರ್ ತಗೊಂತು. ನೀವೇ ನೋಡ್ತಾ ಇರ್ಬೋದು ಈ ಒಂದು ಸ್ಯಾರಿ ಬ್ಲೌಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಹೇಗೆ ಕಾಣಿಸಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದೀರ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ.